ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲೋಬೋ ಶಂಕರ್ಪುರ. ಜೋಸೆಫ್ ಲೋಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಇವತ್ತು ನಾನು ತಿಳಿಯದೆ ಅಚಾನಕ್ಕಾಗಿ ನಮ್ಮ ಮನೆಗೆ ಒಬ್ಬರು ಪ್ರೀತಿಯ ರೈತರು ಅದೆಷ್ಟೋ ದೂರದಿಂದ ನಮ್ಮ ಮೇಲಿನ ಅಭಿಮಾನದಿಂದ ಈ ಉಡುಪಿಗೆ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾರೆ. ಅವರೇ ಶಿಕಾರಿಪುರದ ಕಿರಣ ಬಿ ಎನ್ ಅಂತ. ಅವರು ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಾಗೆ ಮಿಯಾಜಾಕಿ ತಳಿಯನ್ನು ಬೆಳೆಸಿದ್ದಾರೆ. ಅದರಲ್ಲಿ ಆದಂಥ ಮೊದಲ ಫಸಲನ್ನು ನಮ್ಮ ಮೇಲಿನ ಅಭಿಮಾನದಿಂದ ಇಲ್ಲಿಗೆ ಒಂದು ಹಣ್ಣನ್ನು ಅವರು ತಗೊಬಂದಿದ್ದಾರೆ. ಬನ್ನಿ, ಹಾಗಾದರೆ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಸರಿ, ನಮಸ್ತೆ. ನೀವು ನಮ್ಮ ಈ ತೋಟಕ್ಕೆ ಅಭಿಮಾನದಿಂದ ಒಂದು ಹಣ್ಣನ್ನು ಖುಷಿಯಿಂದ ತಗೊಬಂದಿದ್ದೀರಿ. ತಮಗೆ ಎಲ್ಲ ರೈತರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮುಂದೆ ತಮ್ಮ ಈ ಕೃಷಿಯು ಉನ್ನತ ಮಟ್ಟದಲ್ಲಿ ನಡೆಯಲಿ, ಹೆಸರಾಗಲಿ, ತಾವು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಮಿಂಚುವಂತಾಗಲಿ. ಪ್ರತ್ಯೇಕವಾಗಿ ಈ ಮಿಯಾಜಾಕಿಯ ಬಗ್ಗೆ ಒಂದು ಎರಡು ಮಾತುಗಳನ್ನು ತಾವು ಹೇಳಬೇಕು. ಮಿಯಾಜಾಕಿಯನ್ನು ಎಲ್ಲಿಂದ ಗಿಡ ತರಿಸಿದ್ರಿ ಹಾಗೂ ಎಷ್ಟು ವರ್ಷದಲ್ಲಿ ತಮಗೆ ಫಸಲು ಬಂದಿದೆ? ನಾನು ಬಾಲಾಜಿ ನರ್ಸರಿ ಅಂತ ಹೇಳಿ ತುಮಕೂರು ಡಿಸ್ಟಿಕ್ಕು ತಿಪ್ಟೂರು ತಾಲೂಕು, ಅಲ್ಲಿಂದ ಮಂಜುಗೌಡ ಅಂತ ಹೇಳಿ ನನಗೆ ಪಶ್ಚಿಮ ಬಂಗಾಳದಿಂದ ತರಿಸ್ಕೊಟ್ರು. ಅವರು ಈ ಮಿಯಾಜಾಕಿ ಹಣ್ಣನ್ನು ನನಗೆ 2 ವರ್ಷದ ಹಿಂದೆ ಗ್ರಾಫ್ಟೆಡ್ ಗಿಡ ತರಿಸಿದ್ರು. ಆಮೇಲೆ ಇದು 2 ವರ್ಷ ಆದ್ಮೇಲೆ ಫಸಲಿ ಬಂತು. ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಸಂಪೂರ್ಣವಾಗಿ. ಅದಕ್ಕೋಸ್ಕರ ನಾನು ಜೋಸೆಫ್ ಸರ್ ಫೋನ್ ಮಾಡಿದೆ. ಅವಾಗ ಅವರು ರೆಸ್ಪಾನ್ಸ್ ಮಾಡಿಬಿಟ್ಟು ತಗೊಂಬಂದು ತೋರಿಸಿ ಮೇಲೆ ಗೊತ್ತಾಗುತ್ತೆ ಈ ಥರ ಬಂದಿದೆ ಫ್ರೂಟು ಅಂತೇಳಿ ಅವ್ರಿಗೆ ನಾನು ತೋರಿಸ್ತಾ ಇದ್ದೆ. ಖಂಡಿತ ಸರ್, ತಾವು ಸಂಪೂರ್ಣ ಈ ಹಣ್ಣನ್ನು ಸಾವಯವ ರೀತಿಯಲ್ಲೇ ಬೆಳೆಸ್ತಾ ರೀತಿಯಲ್ಲಿ ಖಂಡಿತ. ನೋಡಿ ರೈತರೇ, ಯಾವುದೇ ರೀತಿಯ ನಾವು ಇವತ್ತು ಅತಿಯಾಸೆಗೆ ಹೋಗಿ ಅತಿಯಾದ ವಿಷವನ್ನು ಭೂಮಿಗೆ ನೀಡ್ತಾ ಇದ್ದೇವೆ. ಇದರ ಬದಲಿಗೆ ಅವರು ಯಾವುದೇ ಅತಿಯಾಸೆ ಪಡದೆ ಸಾವಯವ ರೀತಿಯಲ್ಲಿ ಈ ಹಣ್ಣನ್ನು ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ಸರಿ, ಅದರೊಟ್ಟಿಗೆ ತಾವು ಬೇರೆ ಏನೆಲ್ಲ ಬೆಳೆಗಳನ್ನು ಬೆಳೆಸಿದ್ದೀರಿ? ಇದ್ರ ಜೊತೆಗೆ ನಾನು ಮೆಕಡೋಮಿಯಾ ಅಂತ ಮಾಡಿದ್ದೀನಿ. ಖಂಡಿತ, ಡ್ರೈ ಫ್ರೂಟ್. ಓಕೆ, ಮೆಕಡೋಮಿಯಾ ಅಂತ. ಓಕೆ, ಮೆಕಡೋಮಿಯಾ ಬೆಳೆ ನಿಮ್ಮದೇ ರೀತಿ ಬೇರೆ ರೈತರು ಬೆಳೆಸಬಹುದಾ? ಇದರ ಬಗ್ಗೆ ಏನಂತೀರಿ ತಾವು? ಬೆಳೆಸ್ಬೋದು, ಆಮೇಲೆ ಅವ್ರಿಗೆ ತಕ್ಕಂತೆ ಬೆಳೆಸ್ಬೇಕು, ಅವರ ಅನುಕೂಲಕ್ಕೆ ತಕ್ಕಂತೆ ಬೆಳೆಸ್ಬೋದು. ಅದೇ, ಖಂಡಿತವಾಗಿಯೂ ಇವತ್ತು ನಾವು ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆಯ ಗೂಗಲ್ಗಳಲ್ಲಿ ಸರ್ಚ್ ಮಾಡಿ ವಿಡಿಯೋಗಳನ್ನು ನೋಡಿ ಬೆಳೆಸುವುದಕ್ಕಿಂತ ಇಂಥ ರೈತರು ಪ್ರಾಕ್ಟಿಕಲ್ ಆಗಿ ಹೇಳುವುದರ ಮುಖಾಂತರ ಅವರನ್ನು ತಿಳ್ಕೊಂಡು ಯಾವುದೇ ಕೃಷಿಯನ್ನು ಮಾಡುವುದು ಅತಿ ಉತ್ತಮ. ಖಂಡಿತ ಸರ್, ತಾವು ಇಲ್ಲಿವರೆಗೆ ಬಂದಿದ್ದೀರಿ, ನಮ್ಮ ಮೇಲಿನ ಅಭಿಮಾನದಿಂದ ಈ ಹಣ್ಣನ್ನು ತಗೊಬಂದಿದ್ದೀರಿ. ತಮ್ಮ ಕೃಷಿ ಜೀವನವು ಮುಂದುವರಿಯುತ್ತಾ ಹೋಗಲಿ, ತಮಗೆ ಒಳ್ಳೆಯದನ್ನು ಶುಭಾಶಯವನ್ನು ಬಯಸುತ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದ. ಖಂಡಿತ ರೈತರೇ, ಇವತ್ತು ನಾನು ಒಂದು ತಮಗೆಲ್ಲರಿಗೂ ಮಾತು ಹೇಳುವಂಥದ್ದು, ದುಡ್ಡು ಹಣ ಸಂಪಾದನೆ ಪ್ರತಿಯೊಬ್ಬರಲ್ಲೂ ಇದ್ದೇ ಇರ್ತದೆ, ಪ್ರತಿಯೊಬ್ಬರಿಗೂ ಆಸೆಯೂ ಇರ್ತದೆ. ಆದರೆ ಪ್ರೀತಿ ವಿಶ್ವಾಸ ಇರೋದು ಬಹಳ ಕಡಿಮೆ. ಯಾಕೆಂದರೆ ಇವತ್ತು ಅವರು ಅಷ್ಟು ದೂರದಿಂದ ನಮ್ಮಲ್ಲಿಗೆ ಹಣ್ಣು ತಗೊಬರ್ಬೇಕಂದ್ರೆ ಇದೊಂದು ಪ್ರೀತಿ ವಿಶ್ವಾಸ ಅಷ್ಟೇ. ಅದಕ್ಕೋಸ್ಕರ ನಾವು ಬೆಳೆಸಿರುವಂಥ ಪ್ರತಿಯೊಂದು ಹಣ್ಣನ್ನು ಪ್ರತಿಯೊಬ್ಬರಿಗೆ ಹಂಚಬೇಕಂತ ನಾನು ಹೇಳ್ತಾ ಇಲ್ಲ. ಬದಲಾಗಿ ನಾವು ಹೊಸ ಹೊಸ ವೆರೈಟಿಗಳನ್ನು ಬೆಳೆಸುವಾಗ ಒಬ್ಬರಿಂದ ಒಬ್ಬರಿಗೆ ಅದರ ಇಂಟ್ರಡ್ಯೂಸನ್ನು ಮಾಡಿ, ಪರಿಚಯವನ್ನು ಮಾಡಿ ಇನ್ನೂ ಹೆಚ್ಚಿನ ರೈತರು ಬೆಳೆಯುವಂಥ ಆಗಬೇಕು. ಹಾಗೂ ಇಂಥ ರೈತರಿಂದ ತಾವು ಹೆಚ್ಚಿನ ಮಾಹಿತಿಗಳನ್ನು ಪಡೆಯಬೇಕು. ಕೇವಲ ಒಂದು ಯೂಟ್ಯೂಬು ಗೂಗಲಲ್ಲಿ ಅಂತ ಮಾತ್ರವಲ್ಲದೆ ತಾವು ಇಂಥ ಪ್ರಾಕ್ಟಿಕಲ್ ರೈತರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ವಿವಿಧ ರೀತಿಯ ಕೃಷಿಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೋಸೆಫ್ ಲೋಬೋ ಶಂಕರ್ಪುರ. ವೀಕ್ಷಕರೇ, ಬನ್ನಿ ಹಾಗಾದರೆ ನಮ್ಮ ಆತ್ಮೀಯ ಶಿಕಾರಿಪುರದ ಮಿತ್ರ ಈ ಒಂದು ವಿಶೇಷ ಬೆಲೆ ಬಾಳುವ ಮಾವಿನ ಹಣ್ಣನ್ನು ಕೊಟ್ಟಿದ್ದಾರೆ, ಮಿಯಾಜಾಕಿ. ಇದಕ್ಕೆ ಬಣ್ಣ ಅಷ್ಟು ಇಲ್ಲದಿದ್ದರೂ ಇದರ ಪರಿಮಳ ಖಂಡಿತವಾಗಿಯೂ ಕಳ್ಕೊಂಡಿಲ್ಲ. ಹಾಗಾದರೆ ಬನ್ನಿ ಇದರ ಒಳಗಿನ ಕಲರ್ ಹಾಗೂ ರುಚಿಯನ್ನು ನೋಡೋಣ. ಕಟ್ ಮಾಡ್ತಾ ಇದ್ದೇನೆ. ಖಂಡಿತವಾಗಿಯೂ ಅದ್ಭುತ. ಯಾಕೆಂದರೆ ಇದರ ಸೀಡ್ ನೋಡಿ ಎಷ್ಟು ತೆಳುವಾಗಿದೆ, ಎಷ್ಟು ತೆಳುವಾಗಿದೆ ಇದರ ಸೀಡ್. ಹಾಗಾದರೆ ಬನ್ನಿ ಮಾವಿನ ಹಣ್ಣಿನ ಚಂದ ನೋಡಿ. ಇದರ ಕಲರ್, ಕೊಯ್ಯುವಾಗ ಪರಿಮಳ ಅದ್ಭುತವಾಗಿದೆ. ಹಾಗಾದರೆ ರುಚಿಯನ್ನು ನೋಡೋಣ, ಇನ್ಯಾಕೆ ತಡ.
ಎಷ್ಟೊಂದು ಜ್ಯೂಸಿ ಇದೆ ನೋಡಿ. ನೋಡೋಣ, ಒಂದು ಪೀಸ್ ನಾನು ರುಚಿ ಮಾಡಿ ಇದರ ಸ್ವೀಟನ್ನು ತಮಗೆ ಹೇಳ್ತೇನೆ. ಬಹಳ ಸಿಹಿಯಾಗಿದೆ ಖಂಡಿತ. ಇದರ ಸಿಪ್ಪೆ ನೋಡಿ ಎಷ್ಟೊಂದು ತೆಳು. ಈರುಳ್ಳಿ ಸಿಪ್ಪೆ ಎಬ್ಬಿಸಿದಾಗೆ ಎಬ್ಬಿಸಲಿಕ್ಕೆ ಬರ್ತದೆ, ಅಷ್ಟೊಂದು ತೆಳು ನೋಡಿ. ತಮಗೆ ಇನ್ನೊಂದು ಪೀಸನ್ನು ಇಲ್ಲಿ ತೋರಿಸ್ತಿದ್ದೀನಿ, ಅಷ್ಟೊಂದು ತೆಳು ನೋಡಿ. ಕ್ಲೀನಾಗಿ ಇದರ ಸಿಪ್ಪೆ ಕೈಯಲ್ಲೇ ತೆಗಿಲಿಕ್ಕೆ ಬರ್ತದೆ, ಅಷ್ಟೊಂದು ಒಳ್ಳೆಯ ಹಣ್ಣು, ಎಷ್ಟೊಂದು ಒಳ್ಳೆಯ ಪಲ್ಪ್ ಇದೆ ನೋಡಿ. ಖಂಡಿತವಾಗಿಯೂ ಸಿಹಿ ಇದೆ. ಆತ್ಮೀಯ ಶಿಕಾರಿಪುರದ ಮಿತ್ರರೇ, ತಮಗೆ ಎಲ್ಲ ಪ್ರೇಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಫಸಲು ತಮಗೆ ಲಭ್ಯವಾಗಲಿ ಅಂತ ಶುಭ ಹಾರೈಸುತ್ತೇವೆ.